Hi, hello, good morning. Welcome back you for my YouTube channel. Today's session is income tax. ನಾನು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಂದ 80U ಡಿಡಕ್ಷನ್ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ವಿತೌಟ್ knowing the deduction under section 80C to 80U, we cannot calculate tax liability and before that taxable income also. So far, we have to know the deduction under section 80s. ಮತ್ತೆ ಪ್ರಾವಿಷನ್ಸ್ ಬಗ್ಗೆ ಡಿಡಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಇನ್ಕಂಪ್ಲೀಟ್ ಆಗಿ ಅಸಂಪೂರ್ಣವಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ನೋ ಡಿಡಕ್ಷನ್ಸ್ ಕಂಪಲ್ಸರಿ. ಸೊ ನಾನು ನಿಮ್ಮ ಮುಂದೆ ಒಂದು ಡಿಡಕ್ಷನ್ ಅನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಒಂದು ಸಣ್ಣದ ಒಂದು ಪ್ರಾಬ್ಲಮ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ಪ್ರಾಬ್ಲಮ್ಸ್ ಆನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80s ಅಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ಈ ಪ್ರಾಬ್ಲಮ್ ಈಗ ಮಾಡ್ತಿರೋ ಪ್ರಾಬ್ಲಮು ಎಕ್ಸಾಮ್ಗೆ ಕೊಟ್ಟಿರೋಂಥದ್ದು 80C, 80C ಮತ್ತು 80D ಸೆಕ್ಷನಲ್ಲಿ ಟ್ರಾನ್ಸಾಕ್ಷನ್ಸು ಮತ್ತು ಇನ್ವೆಸ್ಟ್ಮೆಂಟ್ಸು ಅಸೆಸ್ಸಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಎಷ್ಟು ಎಲಿಜಿಬಲ್ ಆಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಪ್ರಾಬ್ಲಮ್ ಈ ಥರ ಇದೆ. ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ವಿನಯ್ ಫಾರ್ ದ ಅಸೆಸ್ಮೆಂಟ್ ಇಯರ್ 1920 ವಾಸ್ 12 lakhs. He has made the following investments or payment during the year 2018-19. LSA premium paid, policy value 1 lakh rupees, 25,000 rupees. PPF amount paid 25,000 rupees. Repayment of housing loan to Indian Bank 50,000 rupees. Payment made to LIC pension fund 1,20,000 rupees. Medical insurance premium for self, wife and dependent children 18,000 rupees. Mediclaim premium for parents aged over 80 years 40,000 rupees. Compute eligible deduction under chapter 6A for the assessment year 2019-20. See the beautiful problem given in the Bangalore University for 6 marks. So on 6 marks ಈ ಥರ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಆಗಿ ಪ್ರಾಬ್ಲಮ್ ಓದಿ ಅರ್ಥ ಮಾಡ್ಕೊಂಡ್ಮೇಲೆ ಪ್ರಾಬ್ಲಮ್ ಅನ್ನ ಮಾಡಬೇಕು. ಸಿ ಕಂಪ್ಯೂಟೇಷನ್ ಆಫ್ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಅಲ್ಲಿ ನಾವು ಮಾಡೋಂಥದ್ದು 2 ಕಾಲಮ್ಸ್ ತಗೊಳ್ಳಿ. ಸೊ ತಗೊಂಡಾದ್ಮೇಲೆ ಎಲ್ಲ ರೆಡಿ. ಓಕೆ, ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಫಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. 80C ಅಂತ ಏನು ಹೇಳುತ್ತೆ ಅಂದರೆ, ಸೊ ನಾವು ಏನೆಲ್ಲ ಕಾಂಟ್ರಿಬ್ಯೂಷನ್ ಟುವರ್ಡ್ಸು ಪೆನ್ಷನ್ನು, PPF, RPF, NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸು, ಪರ್ಚೇಸ್ ಇವೆಲ್ಲನೂ 80Cಯಲ್ಲೇ ಬರುತ್ತೆ. ಸೊ ಅವೆಲ್ಲನೂ 80Cಯಲ್ಲಿ ಬರೋದ್ರಿಂದ ಎಷ್ಟು ಸೇವಿಂಗ್ಸ್ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡಬೇಕಾಗತ್ತೆ. ನಮ್ಮಲ್ಲಿರುವಂಥ 6 ಟ್ರಾನ್ಸಾಕ್ಷನ್ಸ್ ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ 80Cಗೆ ಬರುತ್ತೆ ಅಂತ ನಾವೀಗ ನೋಡೋಣ. ನೋಡಿ, LIC ಪ್ರೀಮಿಯಂ ಪೇಯ್ಡ್. ಸೊ 25,000 rupees LIC ಪ್ರೀಮಿಯಂ ಕಟ್ಟಿದ್ದಾರೆ. ಸೊ ಅದು ಇಲ್ಲೇ ಬರುತ್ತೆ 80Cಗೆ. ಹೆಡ್ಡಲ್ಲೇ ತಗೋತೀವಿ. ಆ 80C ಹೆಡ್ಡಲ್ಲಿ ತಗೋಬೇಕಾದ್ರೆ LIC ಪ್ರೀಮಿಯಂ ಅನ್ನ ಒಂದು ರೂಲ್ ಇದೆ, ನೋಟಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಟ್ ಈಸ್ ಅಸ್ಯೂಮ್ಡ್ ದಟ್ ದ LIC ಪಾಲಿಸಿ ಹ್ಯಾಸ್ ಬಿನ್ ಇಶ್ಯೂಡ್ ಬಿಫೋರ್ 1st April 2012. ಒಂದು ರೂಲ್ ಏನು ಹೇಳುತ್ತೆ ಅಂದರೆ, ಪಾಲಿಸಿ ಅಸೆಸಿ ಏನಾದರೂ 2012 ಏಪ್ರಿಲ್ 1ಗೆ ಇದ್ದು ಮೊದಲು ಪಾಲಿಸಿ ತಗೊಂಡಿದ್ರೆ ಪಾಲಿಸಿ ಅಮೌಂಟಲ್ಲಿ 20% ಆರ್ ಪ್ರೀಮಿಯಂ ಪೇಯ್ಡ್ ವಿಚ್ ಎವರ್ ಈಸ್ ಲೆಸ್ ಅನ್ನ ತಗೋಬೇಕು ಅಂತಿದೆ. ಮತ್ತೆ 1st April 2012ಗೆ ಆಫ್ಟರ್ ಏನಾದರೂ ಪಾಲಿಸಿ ತಗೊಂಡಿದ್ದ ಅಸೆಸಿ ಅಂದರೆ 10% ಆಫ್ ಸಮ್ ಅಶ್ಯೂರ್ಡ್ ಆರ್ ಪ್ರೀಮಿಯಂ ಪೇಯ್ಡ್ ವಿಚ್ ಎವರ್ ಇಸ್ ಲೆಸ್ ತಗೋಬೇಕು ಅಂತಿದೆ. ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ಅಲ್ಲಿ ಯಾವ ಡೇಟಲ್ಲಿ ಪಾಲಿಸಿ ತಗೊಂಡಿದ್ದಾನೆ ಅಸೆಸಿ ಅಂತ ಕೊಟ್ಟಿಲ್ಲ. ಸೋ ಫಾರ್ ನಾನು ಐ ಕನ್ಸಿಡರ್ 1st April 2012 ಬಿಫೋರ್ ಪಾಲಿಸಿ ಟೇಕನ್ ಬೈ ಅಸೆಸಿ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಯಾಕೆ ಅಂತಂದ್ರೆ ಅಸೆಸಿಗೆ ಫೇವರ್ ಆಗಿರುತ್ತೆ, 20% ಸಮ್ ಅಶ್ಯೂರೆನ್ಸ್ ಕೊಡ್ಬೋದು ಅಂತ. ಸೊ ಹಾಗಾಗಿ ಅದನ್ನ ಅಸ್ಯೂಮ್ ಮಾಡ್ಕೊಂಡು 20% ಸಮ್ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ನಾನು. ಸೊ ನೋಡಿ ಪ್ರಾಬ್ಲಮ್, 20% ಸಮ್ ಅಶ್ಯೂರೆನ್ಸ್. 20% ಸಮ್ ಅಶ್ಯೂರೆನ್ಸ್ ಅಲ್ಲಿ 1 lakh rupees ಇದೆ ನೋಡಿ, ಪಾಲಿಸಿಯಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಪಾಲಿಸಿ ಎಷ್ಟು 1 lakh. 1 lakh ಇಂಟು 20% ಮಾಡಿದೆ, ಪ್ರೀಮಿಯಂ 25,000 ಇದೆ. ಸೊ 25,000 ಆರ್ 20,000 ವಿಚ್ ಎವರ್ ಇಸ್ ಲೆಸ್ ಅಂತ ಮಾಡಿದಾಗ ಸೊ
ನಮಗೆ 20,000 rupees ಬಂತು ಫಸ್ಟ್ ಟೇಕ್ ಇನ್ನರ್ ಕಾಲಮ್. ಸೆಕೆಂಡ್ ಟ್ರಾನ್ಸಾಕ್ಷನ್ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಮೌಂಟ್ ಪೇಯ್ಡ್ 25,000 rupees, ಅದು ನಮಗೆ ಅಂಡರ್ ದ ಹೆಡ್ ಆಫ್ ATCLA ಬರುತ್ತೆ. ನೆಕ್ಸ್ಟ್ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಟು ಇಂಡಿಯನ್ ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್, ಅವೆಲ್ಲ ನಮಗೆ ಏನು ಲೋನ್ ತಗೊಂಡಿರ್ತಾರೆ ಸೊ ಅದನ್ನ ಹೌಸಿಂಗ್ ಲೋನ್ ಹೌಸ್ ಕನ್ಸ್ಟ್ರಕ್ಷನ್ಗೆ, ಸೊ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ನಮಗೆ ATCLA ಬರುತ್ತೆ. ಸೊ ಹಾಗಾಗಿ ಅದನ್ನು ಇಲ್ಲಿ ತಗೋಬೋದು 50,000. ಸೊ ಈ 3 ಟ್ರಾನ್ಸಾಕ್ಷನ್ಸು ಅಂಡರ್ ದ ಹೆಡ್ ಆಫ್ ATCಗೆ ತಗೊಂಡು ಸೊ ಟೋಟಲ್ ಮಾಡಿದ್ರೆ ಸೊ ಟೋಟಲ್ ಎಲಿಜಿಬಲ್ ಸೇವಿಂಗ್ಸ್ ಅಂತ ಬರುತ್ತೆ. ATCಯಲ್ಲಿ ನಾವು ಇನ್ವೆಸ್ಟ್ ಮಾಡಿರೋದು ಎಲಿಜಿಬಲ್ ಆಗಿರೋಂಥದ್ದು. ಸೊ 95,000 ಟೋಟಲ್ ಬರುತ್ತೆ. ಸರಿನಾ? ಸೊ 95,000 ಅದಕ್ಕೆ ಈಗ ಪ್ರಾವಿಷನ್ ಅಪ್ಲೈ ಮಾಡ್ತೀವಿ. ಆರ್ ಮ್ಯಾಕ್ಸಿಮಮ್ ಲಿಮಿಟ್ 1,50,000 rupees, ವಿಚ್ ಅವರ್ ಈಸ್ ಲೆಸ್. ಸೊ ಮಾಡಿದಾಗ ವಿಚ್ ಅವರ್ ಈಸ್ ಲೆಸ್ ಮಾಡಿದಾಗ ನಮಗೆ 1,50,000 ಆರ್ 95 ಯಾವ್ದು ಕಡಿಮೆ ಇದೆ ಅಂತಂದ್ರೆ 95,000 rupees ಕಡಿಮೆ ಇದೆ, ಅದನ್ನ ಸೆಕೆಂಡ್ ಕಾಲಮ್ಗೆ ತಗೋಬೇಕು. ಇಷ್ಟು ATCಯಲ್ಲಿ ಮಾಡೋಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ಹೆಡ್ಡಿಂಗು, ನೆಕ್ಸ್ಟ್ ಹೆಡ್ ATCCC. ಸೊ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಫಂಡ್ ಆಫ್ ಇನ್ಶೂರೆನ್ಸ್ ಕಂಪನೀಸ್. ನಾವು LIC ಅಂತ ಕಾಣಿಸಿದ ಕೂಡಲೇ ATC ಅಂತ ಕನ್ಸಿಡರ್ ಮಾಡಬಾರ್ದು. ಪ್ರೀಮಿಯಂ ಏನಾದರೂ ಇತ್ತು ಅಂದ್ರೆ LIC ಪ್ರೀಮಿಯಂ ಇತ್ತು ಅಂದ್ರೆ ATC. ಪೆನ್ಷನ್ ಫಂಡು, ಆನಿಟಿ ಪೆನ್ಷನ್ ಫಂಡು ಈ ತರದ ಏನಾದ್ರು ಕಾಣಿಸ್ತು ಅಂತಂದ್ರೆ ಯು ಶುಡ್ ಕನ್ಸಿಡರ್ ATCCC ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ದಟ್ ಈಸ್ ನಾಟ್ ATC. ATCCಗೆ ನಾವು ತಗೋಬೇಕಾಗತ್ತೆ. ಸೊ ಅದರಲ್ಲಿ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ಆಫ್ LIC ಪೆನ್ಷನ್ ಫಂಡ್ ಅಂತ ನಮ್ಮ ಪ್ರಾಬ್ಲಮ್ ಅಲ್ಲಿ ಇದೆ. ಸೊ ನಮಗೆ ನೋಡಿ 4th ಟ್ರಾನ್ಸಾಕ್ಷನ್ ಕಾಣಿಸ್ತಾ ಇದೆ. ಸೊ ಅದು ಇಲ್ಲಿ 1,20,000, 1,20,000 ಅನ್ನ ಇಲ್ಲಿ ತಗೋಬೇಕಾಗತ್ತೆ. ರೈಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ಅಂತಂದ್ರೆ ಅದಕ್ಕೆ ಈಗ ಪ್ರಾವಿಷನ್ ಅಪ್ಲೈ ಮಾಡೋಣ. ಸೊ 1,20,000 rupees ಆರ್ ಪೆನ್ಷನ್ ಏನು ಪ್ರಾವಿಷನ್ ಹೇಳ್ತಾನೆ ಮ್ಯಾಕ್ಸಿಮಮ್ ಲಿಮಿಟ್. ಸೊ ಇಲ್ಲೂ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಆಗಿರುತ್ತೆ. ಯಾವ್ಯಾವುದಕ್ಕೆ 1,50,000 ಆಗಿರುತ್ತೆ ಅಂದ್ರೆ ಅಂಡರ್ ಸೆಕ್ಷನ್ 80C, ATCCC ಮತ್ತೆ ATCCD ಈ 3 ಸೆಕ್ಷನ್ಗಳಿಗೂ ಮ್ಯಾಕ್ಸಿಮಮ್ ಲಿಮಿಟು ಇನ್ವೆಸ್ಟ್ಮೆಂಟ್ಸ್ ಅವ್ರು ಎಷ್ಟಾದ್ರೂ ಮಾಡಿರ್ಬೋದು, ಸೇವಿಂಗ್ಸ್ ಎಷ್ಟಾದ್ರೂ ಮಾಡಿರ್ಬೋದು, ಮ್ಯಾಕ್ಸಿಮಮ್ ಲಿಮಿಟ್ ಡಸ್ ನಾಟ್ ಎಕ್ಸೀಡ್ 1,50,000 ಅಂತ ಇದೆ. ಸೊ 1,50,000 ಎಕ್ಸೀಡ್ ಆಗಬಾರ್ದು. ಸೊ ಹಾಗಾಗಿ ವಿಚ್ ಅವರ್ ಇಸ್ ಲೆಸ್ 1,20,000 ಇಸ್ ದ ಲೆಸ್ ಅಮೌಂಟ್. ಸೊ ಅದನ್ನ ಔಟ್ ಕಾಲಮ್ಗೆ ತಗೊಂಡಿದ್ದೀನಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಕ್ಕಿಂತ ಮೊದಲು ಈ ಎರಡನ್ನ ಟೋಟಲ್ ಮಾಡ್ತೀವಿ, 95,000 ಮತ್ತೆ 1,20,000 ಅನ್ನ. ಯಾಕೆ ಅಂತಂದ್ರೆ ATC ಮತ್ತೆ ATCCC ಅಂಡ್ ATCCD ಈ 3 ಸೆಕ್ಷನ್ಗಳಿಗೆ ಮ್ಯಾಕ್ಸಿಮಮ್ ಲಿಮಿಟ್ 1,50,000 ಆಗಿರುತ್ತೆ. ಅದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ನಮ್ಗೆ ಯಾವ್ದಾದ್ರು ಡಿಡಕ್ಷನ್ಸ್ ಇದ್ರೆ ಆ ಡಿಡಕ್ಷನ್ಸ್ ಅನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ATC ಇದೆ, ATCCC ಇದೆ, ATCCD ಇಲ್ಲ. ಹಾಗಾಗಿ 2 ಸೆಕ್ಷನ್ ಟೋಟಲ್ ಮಾಡಿದ್ರೆ ಬಿಫೋರ್ ಗೋಯಿಂಗ್ ಟು ಟ್ರಾನ್ಸಾಕ್ಷನ್ ಆರ್ ಇನ್ವೆಸ್ಟ್ಮೆಂಟ್, ಸೊ ಟೋಟಲ್ ಮಾಡಿದ್ರೆ 2,15,000 ಬಂತು. ಈ 2,15,000 ನಾವು ಎಲಿಜಿಬಲ್ ಆಗುತ್ತಾ ಡಿಡಕ್ಷನ್ಗೆ ಅಂದ್ರೆ ಇಲ್ಲ. ಇದಕ್ಕೆ ಮತ್ತೆ ಈಗ ಪ್ರಾವಿಷನ್ ಇದೆ, ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 1,50,000. ಸೊ ಹಾಗಾಗಿ ಅವರು 2,15,000 ಸೇವಿಂಗ್ಸ್ ಮಾಡಿದ್ದಾರೆ 2 ಸೆಕ್ಷನ್ ಇಂದ. ಬಟ್ ನಾವು ಕೊಡೋದು ಮಾತ್ರ 1,50,000 ಕೊಡ್ತೀವಿ. ನೋಡಿ ನಿಮಗೆ ನೋಟ್ ಅನ್ನು ನೀಟಾಗಿ ಕೊಟ್ಟಿದ್ದೇನೆ. ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ಟೋಟಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATC, ATCCC ಅಂಡ್ ATCCD ಈಸ್ 1,50,000 rupees. ಅದು ನಮ್ಗೆ ಯಾವ ಸೆಕ್ಷನ್ ಹೇಳುತ್ತೆ? ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂಡರ್ ಸೆಕ್ಷನ್ 80CCE ಅಂತ ಅದು ನಮ್ಗೆ ಹೇಳ್ಕೊಡುತ್ತೆ ಎಷ್ಟು 1,50,000 ಕೊಡಬೇಕು ಅಂತ. ಸೊ ಹಾಗಾಗಿ ನಾನು ಇಲ್ಲಿ ರಿಸ್ಟ್ರಿಕ್ಟ್ ಮಾಡಿದ್ದೀನಿ ಈ 2 ಸೆಕ್ಷನ್ಸ್ ಇಂದ. 2,15,000 rupees ಬಂದಿದ್ರು ಸೇವಿಂಗ್ಸ್ ಮಾಡಿದ್ರು ಸಹ ನಾನು 1,50,000 ಮಾತ್ರ ಕನ್ಸಿಡರ್ ಮಾಡ್ತೀನಿ. ಸೊ ಅದು 1,50,000 ಟೇಕ್ ಔಟರ್ ಕಾಲಮ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ 1,50,000 ನಾವು ಡಿಡಕ್ಟ್ ಮಾಡಬಹುದು. ಸರಿನಾ? ನೆಕ್ಸ್ಟ್ ಹೆಡ್ ATD. ATD ನಮಗೆ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಸಂಬಂಧಪಟ್ಟಿರೋದು. ಸೆಲ್ಫ್ಗೆ, ವೈಫು, ಡಿಪೆಂಡೆಂಟ್ ಚಿಲ್ಡ್ರನ್ಸು, ಡಿಪೆಂಡೆಂಟ್ ಪೇರೆಂಟ್ಸ್ಗೆ ಏನಾದರೂ ಮೆಡಿಕ್ಲೇಮ್ ಆರೋಗ್ಯಕ್ಕೆ ಹೆಲ್ತ್ಗೆ ಸಂಬಂಧಪಟ್ಟಿರುವಂಥ ಖರ್ಚುಗಳು ಮಾಡಿದ್ರೆ ಅದು ATD ಅಲ್ಲಿ ಬರುತ್ತೆ. ಸೊ ಸರಿನಾ? ಸೊ ಏನ್ ಮಾಡಿದ್ದಾರೆ ನೋಡೋಣ. ಸೊ ಪ್ರೀಮಿಯಂ ಪೇಯ್ಡ್ ಆನ್ ಪಾಲಿಸಿ ಆನ್ ಸೆಲ್ಫ್, ವೈಫ್ ಅಂಡ್ ಡಿಪೆಂಡೆಂಟ್ ಚಿಲ್ಡ್ರನ್ಸ್ 18,000 rupees. ಸೊ
ಸ್ವಂತಿಗೆ ಪ್ರೀಮಿಯಂ ಕಟ್ಟಿದ್ದಾನೆ. ಹೆಂಡತಿ ಮೇಲೆ ಮತ್ತು ಮಕ್ಕಳ ಮೇಲೆ ಎಲ್ಲ ಸೇರಿಸಿ 18,000 ರೂಪಾಯಿ ಪ್ರೀಮಿಯಂ ಅನ್ನು ಕಟ್ಟಿದ್ದಾನೆ. ಸೊ ಅದಕ್ಕೆ ಆರ್ ಪ್ರಾವಿಷನ್ ಅಪ್ಲೈ ಮಾಡೋಣ. ಸೊ ಅವರು ವೈಫು ಡಿಪೆಂಡೆಂಟು ಅಸ್ಯೂಮ್ ಟು ಬಿ, ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಬಿಲೋ 60 years, 60 ವರ್ಷದ ಒಳಗಡೆ ಇದ್ದಾರೆ ಅಂತ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಲಿಮಿಟು 25,000 ರೂಪೀಸ್ ತನಕ ಪ್ರೀಮಿಯಂ ಕಟ್ಟಬಹುದು. ಸೊ ಹಾಗಾಗಿ ವಿಚ್ ಅವರ್ ಈಸ್ ಲೆಸ್, 25,000 ರೂಪಾಯಿ ಮ್ಯಾಕ್ಸಿಮಮ್ ಲಿಮಿಟು, 18,000 ರೂಪೀಸ್ ಪ್ರೀಮಿಯಂ ಪೇಡ್ ಬೈ SSC. ಸೊ ವಿಚ್ ಅವರ್ ಈಸ್ ಲೆಸ್, 18,000 ರೂಪೀಸ್ ಎಲಿಜಿಬಲ್ ಆಯಿತು, ಹೊರಗಡೆಗೆ ತಗೊಂಡಿದ್ದೀನಿ ಫಸ್ಟ್ ಇನ್ನರ್ ಕಾಲಮಲ್ಲಿ. ಸರಿನಾ? ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ಪ್ಲಸ್, ಅದಕ್ಕಿನ್ನ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಅಡಿಷನ್ ಆಗಿದೆ. ಏನು ಅಂತಂದ್ರೆ, ಸೊ ಪ್ರಾಬ್ಲಮ್ ಅಲ್ಲಿ ನೋಡಿದ್ರೆ 6th ಪಾಯಿಂಟ್ ಇದೆ ನೋಡಿ ನಮಗೆ. ಪೇರೆಂಟ್ಸ್ ಏಜ್ 80 years ಎಬೋ. 80 years ಎಬೋ ಅಂತಂದ್ರೆ ಸೂಪರ್ ಸೀನಿಯರ್ ಸಿಟಿಸನ್, ಅದರಲ್ಲಿ ಸೂಪರ್ ಸೀನಿಯರ್ ಸಿಟಿಸನ್. ಸೊ ಅವರ ಟ್ರಾನ್ಸಾಕ್ಷನ್ ಏನು ಅಂತಂದ್ರೆ, ಮೆಡಿಕ್ಲೇಮ್ ಪ್ರೀಮಿಯಂ ಫಾರ್ ಪೇರೆಂಟ್ಸ್ ಏಜ್ ಓವರ್ 80 years 40,000 ರೂಪೀಸು ಕಟ್ಟಿದ್ದಾನೆ. ಸೊ ಹಾಗಾಗಿ ಅದು ನಮಗೆ ಇಲ್ಲಿ ತಗೋಬೇಕಾಗತ್ತೆ 40,000 ರೂಪೀಸ್. ಆರ್ ಇದಕ್ಕೂ ಪ್ರಾವಿಷನ್ ಅಪ್ಲೈ ಮಾಡಿ 50,000 ರೂಪೀಸ್ ತನಕ ಮ್ಯಾಕ್ಸಿಮಮ್, 50,000 ಮ್ಯಾಕ್ಸಿಮಮ್ ಲಿಮಿಟ್ ಮಾಡ್ಬೋದಿತ್ತು. ಸೊ 40,000 ಯಾಕಂದ್ರೆ ಸೀನಿಯರ್ ಸಿಟಿಸನ್ ಆಗಿದೆ, 40,000 ರೂಪೀಸ್ ಕಟ್ಟಿದ್ದ, 50,000 ತನಕ ಲಿಮಿಟ್ ಇತ್ತು, ಅದರಲ್ಲಿ ವಿಚ್ ಅವರ್ ಈಸ್ ಲೆಸ್. ಸೊ 40,000 ರೂಪೀಸು ನಮಗೆ ಔಟರ್ ಕಾಲಮ್ ತಗೊಂಡು ಈಗ 18,000 ಪ್ಲಸ್ 40,000 ಅನ್ನ ಟೋಟಲ್ ಮಾಡಿದ್ರೆ 80D ಯಲ್ಲಿ ಎಷ್ಟು ಬರುತ್ತೆ ಅನ್ನೋದು ಸಿಗುತ್ತೆ ನಮಗೆ. ಟೋಟಲ್ ಓವರ್ ಮ್ಯಾಕ್ಸಿಮಮ್ ಲಿಮಿಟ್ ಅಂಡರ್ ಸೆಕ್ಷನ್ 80D 58,000 ರೂಪೀಸು ಸಿಕ್ಕಿದೆ. ಅರ್ಥ ಆಯ್ತಾ? ಸೊ 58,000 ರೂಪೀಸು 80D ಯಲ್ಲಿ ಅವನು ಸೇವಿಂಗ್ಸ್ ಮಾಡಿದ್ದಾನೆ. ಆ 80Dಗೆ 58,000 ಸೇವಿಂಗ್ಸು ಫುಲ್ ಕೊಡ್ಬೋದಾ? ಹಾಗಾದ್ರೆ ಡಿಡಕ್ಷನ್ನು ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಲೆಸ್ ಮಾಡ್ಬೋದಾ ಅಂತ ಪ್ರಶ್ನೆ ಬಂದ್ರೆ ಇಲ್ಲ, ಅದಕ್ಕೆ ಒಂದು ಪ್ರಾವಿಷನ್ ಇದೆ. ಸೊ ಪ್ರಾವಿಷನ್ ಇಲ್ಲಿದೆ ನೋಡಿ, ಅಂಡರ್ ಸೆಕ್ಷನ್ 80D ಯಲ್ಲಿ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಡಿಡಕ್ಷನ್ ಎಷ್ಟು ಕೊಡ್ಬೋದು ಅಂದ್ರೆ 50,000 ರೂಪೀಸ್ ಕೊಡ್ಬೋದು. ಇನ್ ಕೇಸ್ ಆಫ್ ಎನಿ ಆಫ್ ದ ಪಾಲಿಸಿ ಹೋಲ್ಡರ್ ಈಸ್ ಎ ರೆಸಿಡೆಂಟ್ ಏಜ್ 60 years ಅಂಡ್ ಎಬೋ. ಸೊ ಕೊಡಬಹುದು ಅಂತ ಹೇಳ್ತಾನೆ. ಅದು ಯಾವುದು ಅಸೆಸ್ಮೆಂಟ್ 2019-20 ಇಂದ ಆಗಿದೆ. ಮತ್ತೆ ಮ್ಯಾಕ್ಸಿಮಮ್ ಲಿಮಿಟ್ 25,000 ರೂಪೀಸ್ ಇವರು ಕೊಡಬಹುದು, ಏನು ಅಸೆಸ್ಮೆಂಟ್ 19-20 ಎಲ್ಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 25,000. ಇಟ್ ಈಸ್ ಅಸ್ಯೂಮ್ಡ್ ದಟ್ ದ ಅಸೆಸ್ಸಿ ವೈಫ್, ನಾನು ಹೇಳಿದಾಗಲೇ ಚಿಲ್ಡ್ರನ್ಸ್ ಬಿಲೋ ದ 60 years ಇದ್ದಾರೆ ಅಂತ, ಹಾಗಾಗಿ ಅಲ್ಲಿ ಪ್ರೀಮಿಯಂ ಅನ್ನ 25,000 ರೂಪೀಸ್ ತಗೊಂಡಿದ್ದೀವಿ ಅಂತ. ಸೊ ಹೆನ್ಸ್ ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ದ ಪ್ರೀಮಿಯಂ ಆನ್ ದಿಯರ್ ಪಾಲಿಸಿ ಈಸ್ ಟೇಕನ್ ಆಸ್ 25,000 ರೂಪೀಸ್. ಅಲ್ಲಿ ಆಗಿ 25,000 ತಗೊಂಡಿದ್ದೀವಿ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, 25,000 ಅದು ರೂಲ್ಸ್ ಹೇಳ್ತಿದೆ ಅಂತ. 18,000 ಆರ್ 25,000 ವಿಚ್ ಅವರ್ ಇಸ್ ಲೆಸ್ ಯಾಕೆ ತಗೊಂಡ್ವಿ ಅಂತಂದ್ರೆ ಏಜ್ ಬಿಲೋ 60 years. ಇಲ್ಲಿ 50,000 ಯಾಕೆ ತಗೊಂಡ್ವಿ? ಸೂಪರ್ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ. ಆ 80D ಎಲ್ಲ ಸೇರಿ ಮ್ಯಾಕ್ಸಿಮಮ್ ಎಷ್ಟು ಎಲಿಜಿಬಲ್ ಆಗುತ್ತೆ ಅಂತಂದ್ರೆ 50,000 ಆಗುತ್ತೆ ಅಂತ ನಮ್ಗೆ ಹೇಳುತ್ತೆ ಇಲ್ಲಿ ಈ ಸೆಕ್ಷನ್. ಅಂಡರ್ ಸೆಕ್ಷನ್ 80D ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಡಿಡಕ್ಷನ್ ಈಸ್ 50,000 ಅಂತ ಹೇಳುತ್ತೆ. ಇದು ನಿಮಗೆ ಅಂಡರ್ಸ್ಟುಡ್ ಆಗಿರಬೇಕು, ಸರಿನಾ? ಸೊ ಇದರಲ್ಲಿ ವಿಚ್ ಅವರ್ ಇಸ್ ಲೆಸ್ ಯಾವುದು ಅಂತಂದ್ರೆ 50,000 ಆರ್ 58,000. ವಿಚ್ ಅವರ್ ಇಸ್ ಲೆಸ್ 50,000. ಔಟರ್ ಕಾಲಮ್ ತಗೊಂಡ್ಮೇಲೆ ಈಗ 80CCC ಅಲ್ಲಿ ಬಂದಿರುವಂಥದ್ದು ನಮ್ಗೆ ಎಲಿಜಿಬಲ್ ಆಗಿರುವಂಥ ಅಮೌಂಟ್ 1,50,000. ಈಗ 80D ಯಲ್ಲಿ ಎಲಿಜಿಬಲ್ ಆಗಿರುವಂಥ ಅಮೌಂಟು 50,000, ನಾಟ್ 58,000. ಓಕೆ, ಯಾಕಂದ್ರೆ ರಿಸ್ಟ್ರಿಕ್ಟ್ ಆಗಿದೆ 50,000ಗೆ. ಸೊ ಹಾಗಾಗಿ 1,50,000 ಮತ್ತೆ 50,000 ಎರಡು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ಡಿಡಕ್ಷನ್ ಅವೈಲ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ GTI ಯಲ್ಲಿ ಲೆಸ್ ಮಾಡೋಂಥ ಅಮೌಂಟ್ ಸಿಗುತ್ತೆ. ದಟ್ ಅಮೌಂಟ್ ವಿಲ್ ಬಿ 2 lakh ಆಗಿರುತ್ತೆ. ಸೊ ಅದು 2 ಲಕ್ಷ ರೂಪಾಯಿ ಆಗಿದೆ. ಅಲ್ಲಿಗೆ 2 ಲಕ್ಷ ರೂಪಾಯಿ ಡಿಡಕ್ಷನ್ ಕೊಡಬಹುದು ಅಂತ ನಮಗೆ ಗೊತ್ತಾಯ್ತು. ಸೊ ವಾಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಇನ್ ದ ಪ್ರಾಬ್ಲಮ್? ಸೊ ಫಸ್ಟ್ ಅಲ್ಲೇ ಕೊಡ್ತಾ ನೋಡಿ, ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ವಿನಯ್ 12 lakhs rupees ಅವೈಲಬಲ್. ಸೊ ಅಲ್ಲಿ 12 lakh rupees ಅಲ್ಲಿ 2 lakh rupees ಡಿಡಕ್ಷನ್ ಸಿಗುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ 10 lakhs ಸಿಗುತ್ತಲ್ಲ, 10 lakhsಗೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ರೊವೈಡೆಡ್ ಸ್ಲ್ಯಾಬ್ ಅಪ್ಲೈ ಮಾಡಿ ಅವಾಗ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಮಿಂಗ್ ಸೆಷನ್ಸ್ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟೀಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡ್ಕೊಳ್ಳೋಣ. ಈಗ ಜಸ್ಟ್ 80CCC 80D ಅಲ್ಲಿ ಪ್ರಾಬ್ಲಮ್ ಕೊಟ್ಟರೆ ಯಾವ ಥರ ಪ್ರಾವಿಷನ್ಸ್ ಅಪ್ಲೈ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡು ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸಿ ಯು.